ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಾನು ನನಗೋಸ್ಕರನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ತುಂಬ ಪೇನ್ಫುಲ್ ಡೇ ಇತ್ತು ಇನ್ ಮೈ ಲೈಫ್ ಲೈಫ್. ಆ್ಯಕ್ಚುಲಿ ತುಂಬ ಪೇನ್ಫುಲ್ ಇತ್ತು. ನೀವು ಕೇಳ್ಕೊಂಬಿಟ್ರೆ ನೀವು ಹತ್ಕೊಂಡ್ಬಿಡ್ತೀರಾ, ಅದಕ್ಕೆ ಸ್ವಲ್ಪ ಜಾಲಿ ಟೈಪಲ್ಲಿ ಹೇಳ್ತೀನಿ ಅಷ್ಟೇ. ಸೊ ಅದೇ ಮೊನ್ನೆವರೆಗೂ ಕೋವಿನ್ ಅಂತ ಎಲ್ಲರ ಬಾಯಲ್ಲೂ ಬರ್ತಾಯಿತ್ತು. ಅದೇನು ಕೋವಿನ್ನು ನನಗೆ ಡೌಟ್ ಹೊಡಿತಾ ಇತ್ತು, ಏನು ಇನ್ನೊಂಥರ ವ್ಯಾಕ್ಸಿನ ಏನಾದರೂ ಅಂತ. ಸೊ ಅಂದ್ಕೊಂಡೆ ಏನಾದರೂ ಕೋವಿಶೀಲ್ಡಿಂದ ಕೋವಿ ತೆಗೆದುಬಿಟ್ಟು ಕೋವ್ಯಾಕ್ಸಿನಿಂದ ತೆಗೆದುಬಿಟ್ಟು ಕೋವಿನ್ ಏನಾದರೂ ಮಾಡಿಬಿಟ್ಟವ್ರ ಅಂತ. ಯಾವ್ದು ಗುರು ಇದು ಮೂರು ವ್ಯಾಕ್ಸಿನ ಅಂತ. ಆಮೇಲೆ ಗೊತ್ತಾಯಿತು ಅದೊಂದು ಮೊಬೈಲ್ ಆ್ಯಪ್ ಅಂತ. ಅದಾದಮೇಲೆ ಅದು ರಿಜಿಸ್ಟರ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ, ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಹಾಕ್ಕೊಳಕ್ಕೆ. ಸೊ ಟಕ್ ಅಂತ ಮೊಬೈಲ್ ಇಂಟರ್ನೆಟ್ ಪ್ಯಾಕ್ ಹಾಕ್ಸ್ಬಿಟ್ಟು, ಪ್ಯಾಕ್ ಇಲ್ಲ ಅದಕ್ಕೆ, ಟಕ್ ಅಂತ ಕೋವಿನ್ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ನನ್ನ ನಂಬರ್ ಹಾಕಿದ ತಕ್ಷಣ OTP ಕೇಳ್ತು ಬ್ರೋ. ಆ OTP 2 ಜನ್ಮ ಹುಟ್ಟು ಬರಬೇಕು, ಎರಡು ಜನ್ಮ ಹುಟ್ಟು ಬರಬೇಕು, ಆವಾಗ ಬರುತ್ತೆ OTP. ಅದು ನಾನು ಹುಟ್ಟು ಬಂದಿದ್ದೆ, ಹೆಂಗೋ ಸತ್ಯ ಫೈನಲ್ ಆಗಿ ಬಂದ್ಬಿಡ್ತು. ಆ OTPನೂ ಡೈಲಾಗ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಂದಮೇಲೆ OTP ಬಂತು, ಬರಲೇಬೇಕು ಅಂತ ತಾನೇ ಆ್ಯಪ್ ಮಾಡಿರೋದು, ಸವಾಸ ಬೇಡ ಗುರು ಅಂತ ನೆಕ್ಸ್ಟ್ ಪ್ರಾಸೆಸ್ಗೆ ಹೋದೆ. ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ಕ್ಯಾಪ್ಚಾ ಕೇಳ್ತೈತೆ, ಪ್ಲೀಸ್ ಸೆಲೆಕ್ಟ್ ಆಲ್ ದ ಪಿಕ್ಚರ್ಸ್ ವಿತ್ ದ ಟ್ರಾಫಿಕ್ ಲೈಟ್ಸ್ ಅಂತ. ಏನಕ್ಕೆ ಅಂತ ಕೇಳಿದರೆ, ದಿಸ್ ಈಸ್ ಟು ಕನ್ಫರ್ಮ್ ದಟ್ ಯು ಆರ್ ನಾಟ್ ಅ ರೋಬೋಟ್. 5 ಸೆಕೆಂಡ್ ಗುರು, 5 ಸೆಕೆಂಡ್ ಮೈಂಡ್ ಬ್ಲಾಕ್ ಆಗೋಯ್ತು. ಅಲ್ಲ ಗುರು, ರೋಬೋಟ್ ಏನಕ್ಕೆ ವ್ಯಾಕ್ಸಿನ್ ಹಾಕ್ಸ್ಕೊಳುತ್ತೆ? ಅಲ್ಲ, ರೋಬೋಟ್ಗೆ ಕೊರೋನಾ ಆದರೂ ಹೆಂಗೆ ಬರುತ್ತೆ? ಬಂದರೂ ಕೂಡ ರೋಬೋಟ್, ಬ್ಯಾಂಗ್ಳೂರಲ್ಲಿ ರೋಬೋಟ್ಗಳು ಎಲ್ಲಿವೆ? ಯಾವ ಕ್ಯಾಪ್ಚಾ ಮಾಡಿ, ಯಾವ ಸಾಚ ನನ್ನ ಮಗ ಕ್ಯಾಪ್ಚಾ ಮಾಡಿರೋದು ಈ ಥರ ಕ್ಯಾಪ್ಚಾ? ಅದು ಬ್ಲಾಕ್ ಆಗೋಯ್ತು ಗುರು ಮೈಂಡು. ಹೆಂಗೋ ಕೊಟ್ಟೆ, ಕರೆಕ್ಟ್ ಆಯ್ತು ಎಲ್ಲ ಆನ್ಸರು. ಹೋದೆ, ರಿಜಿಸ್ಟರ್ ಮಾಡಿದ್ಮೇಲೆ ಇವತ್ತಿಗೆ ಸಿಕ್ತು ಮಧ್ಯಾಹ್ನ. ಫುಲ್ ಖುಷಿಯಿಂದ ಎಲ್ಲ ಹಾಫ್ ಸ್ಲೀವ್ಸ್ ಎಲ್ಲ ಹಾಕ್ಕೊಂಡು ಹೋದೆ. ಹೊರ್ಟ KGF ಡೈಲಾಗ್ ಇದೆ ಅಲ್ವಾ, ಅದೇ ಥರ ಹೋದ್. ನಾವು ಅಮ್ಮಗೆ ಹೇಳಿದೆ, ಅರ್ಧ ಅವರ್ ಬರ್ತೀನಮ್ಮ, ಮಾತು ಕೊಟ್ಬಿಟ್ಟು ಬಂದಿದ್ದೆ. ಗಾಡಿ ಎತ್ತದೆ, ಆಮೇಲೆ ಗೊತ್ತಾಯಿತು ಹಾಸ್ಪಿಟ್ಲ್ ಇರೋದು HSR ಲೇಔಟ್. ಅಲ್ಲಿ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಏರಿಯಾ ಬರುತ್ತೆ, ಅದು ಯಾವುದಂದ್ರೆ ಯಮಗಂಡ ಕಾಲ ಏರಿಯಾ ಅಂತ, ಅಲಿಯಾಸ್ ಸಿಲ್ಕ್ ಬೋರ್ಡ್ ಸಿಗ್ನಲ್. ನಿಮಗೆ ಸ್ವಲ್ಪ ಮಿನಿ ಹಾರ್ಟ್ ಅಟ್ಯಾಕ್ ಬಂದಿರ್ಬೇಕು ಇವಾಗ. ಇನ್ನೇನು ಮಾಡೋದು, ಹೋಗಿದ ತಕ್ಷಣ ಸಿಲ್ಕ್ ಬೋರ್ಡ್ ಸಿಗ್ನಲ್ 1 ಕಿಲೋಮೀಟರ್ ಲೈನ್ ಗುರು. ಕಾಯ್ತಾ ಇದ್ದೀನಿ. ಆ ಟ್ರಾಫಿಕ್ ಸಿಗ್ನಲ್ ಅಂತೂ 180 ಸೆಕೆಂಡ್ಸ್ ರೆಡ್ ಸಿಗ್ನಲ್ ಹಾಕಿದ್ರೆ 10 ಸೆಕೆಂಡ್ಸ್ ಗ್ರೀನ್ ಸಿಗ್ನಲ್ ಹಾಕ್ತವ್ರೆ. ಆ 10 ಸೆಕೆಂಡ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಯಾರೋ ಒಬ್ಬ ಅಂಕಲ್ ಎಕ್ಸೆಲ್ ಕಿಕ್ ಹೊಡಿಯೋಕ್ಕೇನೆ 15 ಸೆಕೆಂಡ್ ತಗೊತಾ ಇದ್ದ. ಇನ್ನೆಲ್ಲಿಂದ ನಾವು ಮುಂದೆ ಹೋಗೋದು? ನನಗೆ ಬೇರೆ 2 ನಂಬರ್ಗೆಲ್ಲ ಅರ್ಜೆಂಟ್ ಆಗಿಬಿಟ್ಟಿತ್ತು ಅವಾಗ. ಅದೇ ಟೈಮಲ್ಲಿ ಪಕ್ಕದಲ್ಲಿ ಒಂದು ಕಾರ್ ಇತ್ತು, ಫ್ಯಾಮ್ಲಿ ಇತ್ತು ಒಳಗಡೆ. ಸರ್ 1 ನಿಮಿಷ ಗಾಡಿ ನೋಡ್ಕೊಳ್ಳಿ ಅಂತ ಮಧ್ಯ ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು, ನಾನು ಪಕ್ಕದಲ್ಲೇ ನಿರ್ಮಲಾ ಶೌಚಾಲಯ ಇತ್ತು, ಅಲ್ಲಿ ₹5 ಕೊಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೀನಿ ಫುಲ್ ಪೀಸಾಗಿ. ಈ ಥರ ಸುಖ ಕೋಟಿ ಕೊಟ್ಟರು ಸಿಗಲ್ಲ. ಈ ಥರ ಎಲ್ಲ ಹೇಳ್ಕೊಂಡು ಆರಾಮಾಗಿ ಎಲ್ಲ ತೊಳ್ಕೊಂಡು ಹಂಗೆ ಬಂದೆ ಆಚೆ. 15 ನಿಮಿಷ ಆಗಿತ್ತು ಆವಾಗಲೇ. ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು, ಎಲ್ಲಿ ನನ್ನ ಗಾಡಿ ಏನಾದರೂ ಆಗ್ಬಿಟ್ಟಿರುತ್ತಾ ಅಂತ. ನೋಡಿದ್ರೆ ಅಲ್ಲೇ ಇದೆ ಗುರು ಗಾಡಿ, ಸೇಮ್ ಟು ಸೇಮ್, 1 ಇಂಚ್ ಕೂಡ ಇಲ್ಲಿ ಅಲ್ಲಿ ಹೋಗಿಲ್ಲ. ನನ್ನ ಗಾಡಿ ಪಕ್ಕ ಅದೇ ಸೇಮ್ ಕಾರ್ ಇದೆ, ಆದರೆ ಕಾರಲ್ಲಿ ಫ್ಯಾಮ್ಲಿ ಇಲ್ಲ. ಯಾಕಂದರೆ ಅವ್ರು ಆ ಕಡೆ ದೂರಿಂದ ಇಳ್ಕೊಂಬಿಟ್ಟು ಪಿಕ್ನಿಕ್ ಮಾಡ್ತಾವ್ರು ಗುರು. ನಂದಿ ಹಿಲ್ಸ್ ಹೋಗ್ಬೇಕಾಗಿತ್ತಂತೆ, ಅವರು ಇಲ್ಲೇ ಮಾಡ್ಬಿಡ್ತಾವ್ರೆ ಮೆಟ್ರೋ ಕನ್ಸ್ಟ್ರಕ್ಷನಲ್ಲಿ. ತಲೆ ಕಿರ್ರಂತು. ಆ ಕಾರ್ ಹಿಂದೆ ಗಾಡಿಯಲ್ಲಿ ಇಬ್ಬರಲ್ಲಿ ಒಬ್ಬ ಹಲ್ಲುಚ್ತಾವನೆ, ಇನ್ನೊಬ್ಬ ಮಖ ತೊಳಿತಾವನೆ. ಸ್ನಾನ ಮಾಡೋದೊಂದು ಬಾಕಿ. ಅವರು ತಲೆ ಫುಲ್ ಬ್ಲಾಸ್ಟ್ ಆಗೋಯ್ತು ನನಗೆ. ಹೆಂಗೋ ಅಲ್ಲಿಂದ ಜೀವನ ಮುಂದೆ ಸಾಕ್ತು.
ಫೈನಲಿ ಲಾಸ್ಟ್ ಮಿಲಿ ಸೆಕೆಂಡಲ್ಲಿ ದಾಟ್ಬಿಟ್ಟೆ ಸಿಲ್ಕ್ ಬೋರ್ಡ್ ಸಿಗ್ನಲ್ನ. ಹೋದೆ ಹಾಸ್ಪಿಟ್ಲ್ ಹತ್ರ. ಅಲ್ಲಿ 1.5 ಕಿಲೋಮೀಟರ್ ಲೈನು. ನೀನು ಏನು ಮಾಡೋಕ್ಕಾಗಲ್ಲ. ಎಣ್ಣೆ ತಗೊಳೋವಾಗಲೇ ನಿಂತ್ಕೊಂಡಿದ್ದೀನಿ ಅಂತ ಇಲ್ಲಿ ನಿಂತ್ಕೊಳಕ್ಕಾಗಲ್ವಾ ಅಂತ ಕ್ಲೀನಾಗಿ ಹೋದೆ. ಹೋಗಿ ನಿಂತ್ಕೊಂಡಿದ್ದೀನಿ. ಯಾರೋ ಒಬ್ಬ ಅಂಕಲ್ಲು ಒಂದು ಅಡ್ರೆಸ್ ಕೇಳ್ತವನೆ. ಅಡ್ರೆಸ್ ಕೇಳ್ತವನಲ್ಲ, ಬಾಯಿಗೆ ಉಗಿತಾವನ. ಅವ್ನು ಮಾತಾಡೋ ಸ್ಟೈಲು ಹಂಗೆ ಇತ್ತು, ಉಗಿಯೋ ಥರನೇ. ಇವನು ಯಾರು, ನನ್ನ ಹಳೆ ದುಶ್ಮನ ಏನಾದರೂ ಇವನು ಅನ್ಕೊಂಬಿಟ್ಟಿದ್ದೆ ಗುರು. ಹೆಂಗೆ ಉಗಿತಾವನಂದರೆ ಇವಾಗ ಫ್ರೆಶ್ಶಾಗಿ ಮುಖ ತೊಳ್ಕೊಂಡು ಬರಲ್ವ, ಓಡಿಸ್ಕೊಂಡಿರ ಆ ಥರ ಆಗ್ಬಿಟ್ಟಿತ್ತು ನನ್ನ ಮುಖ. ಫುಲ್ ಎಂಜಿಲ್ಲು. ಅವ್ನು ಬೈದೆ ಅವನೇ ಹೊಟ್ಟೋಗ್ಬಿಟ್ಟ. ಪಾಪ ಇವನು ಯಾರೋ ಸೈಕ್ ನನ್ನ ಮಗ ಆ ಥರ ಇದ್ದಾನೆ ಅಂತ. ನಾನು 2 ಮಾಸ್ಕ್ ಹಾಕ್ಕೊಂಡಿದ್ದೆ. ಸೆಕೆಂಡ್ ಮಾಸ್ಕ್ ಲೇಯರಿಂದ ಫಸ್ಟ್ ಮಾಸ್ಕ್ ಲೇಯರ್ ಕೂಡ ದಾಟಿ ಆ ಎಂಜಿಲು ನನ್ನ ಲಿಪ್ಸಲ್ಲಿ ಅಂಟ್ಬಿಟ್ಟೈತೆ ಗುರು. ನನ್ನ ಮೈಂಡು ಹೆಂಗೆ ಬ್ಲಾಕ್ ಆಯ್ತಂದರೆ, ಕೊರೋನಾ ವೈರಸ್ ಕೂಡ ಈ ಥರ ಬರಲ್ಲ, ಎಂಜಿಲ್ ಅಷ್ಟು ಸ್ಪೀಡಾಗಿ ಅಂತ ಬಂದ್ಬಿಟ್ಟೈತೆ ಅಂತ. ಇದ್ಯಾವುದು ಒಂದು ಹೊಸ ವೈರಸ್ ಗುರು ಅಂತ ನಾನು ಟೆನ್ಷನ್ನು. ಟಕ್ ಅಂತ 2 ಮಾಸ್ಕು ತೆಗ್ದೆ. ಮೌತ್ ಫ್ರೆಶ್ನರ್ ಇತ್ತು, ನಮ್ಮ ಮಕ್ಕಕ್ಕೆಲ್ಲ ಹಚ್ಕೊಂಡ್ಬಿಟ್ಟೆ ಮೌತ್ ಫ್ರೆಶ್ನರ್. ಅದಾದಮೇಲೆ ಫಸ್ಟ್ ಮಾಸ್ಕ್ ಹಾಕ್ಕೊಂಡೆ. ಸೆಕೆಂಡ್ ಮಾಸ್ಕಲ್ಲಿ ಸ್ಯಾನಿಟೈಸರ್ ಬಾಟಲ್ ಇಟ್ಕೊಂಡು ಮಕ್ಕಕ್ಕೆ ಹಾಕ್ಕೊಂಬಿಟ್ಟು ಇವಾಗ ಬರ್ರೋ ನೋಡ್ಕೊತೀನಿ, ಬರ್ರೋ ಯಾರು ಬರ್ತಿರೋ ಬರ್ರೋ. ಏನು ಮಾಡೋಕ್ಕಾಗಲ್ಲ, ಸ್ಯಾನಿಟೈಸರ್ ಬಾಟ್ಲಿದ್ದಾಗ ಮೂತಿಯಲ್ಲಿ. ಹೋದೆ, ಒಳಗಡೆ ಹೋಗಿ ಕಾಸು ಕಟ್ಟಿ ನರ್ಸ್ ಹತ್ರ ಕುತ್ಕೊಂಡಿದ್ದೀನಿ. ಆ ನರ್ಸ್ ಬೇರೆ ಸೀನ್ಗಳು. ಆ ಕಡೆ ನೋಡಿ, ನಿಮಗೆ ಭಯ ಆಗುತ್ತೆ. ಈ ಕಡೆ ನಾನು ಇಂಜೆಕ್ಷನ್ ಹಾಕ್ಬೇಕಾದ್ರೆ ಆ ಕಡೆ ನೋಡಿ. ನಾನು ಯಾರು ಹೇಳ್ತಾ ಇದ್ದೀರಾ? ನಾನು ಏನಾದರೂ ಕಿತಾಪತಿ ಮಾಡ್ಕೊಂಬಂದಾಗ ನಮ್ಮ ಮನೆಯಲ್ಲಿ ನಾವು ಅಪ್ಪ ಏನು ಮಾಡ್ತಾರೆ ಗೊತ್ತಾ, 5 ಇಂಚು ಸ್ಕ್ರೂ ಡ್ರೈವರ್ ಗುರು ತೋರಿಸ್ತಾ ಇದ್ದೀನಿ. 5 ಇಂಚು ಸ್ಕ್ರೂ ಡ್ರೈವರ್ ಬಿಸಿ ಮಾಡ್ಕೊಂಡು ಕ್ಲೀನಾಗಿ ದೂಡಿಸ್ತಾರೆ ಹಿಂಗೆ. ಅದರಲ್ಲೇ ಏನಾಗಲ್ಲ ನಮಗೆ. ನೀವು ಯಾವುದೋ ಸೊಳ್ಳೆ ಥರ ಇಂಜೆಕ್ಷನ್ ಎಲ್ಲ ಹಿಡ್ಕೊಂಡು ಹಿಂಗೆ ಅಂದ್ಬಿಟ್ರೆ ಹಿಂಗೆ. ಅವರು ಅದು ಕೇಳಿಸ್ಕೊಂಬಿಟ್ಟು ಅದೇ ಖುಷಿಯಲ್ಲಿ ಅವರು ಹಸುಗೆ ಹಾಕ್ತಾರಲ್ಲ ಇಂಜೆಕ್ಷನ್, ಹಂಗೆ ಪಚ್ ಅಂತ ಹಿಂಗೆ ಹಾಕ್ಬಿಟ್ಟವ್ರೆ. ನಾನು ಅಳೋದಾ ಇಲ್ಲ ಮಾನ ಮರ್ಯಾದೆ ಕಾಪಾಡ್ಕೊಳೋದಾ ಅಂದ್ಕೊಂಬಿಟ್ಟಿದ್ದೆ. ಈ ಥರ ಸ್ಕೋಪ್ ಎಲ್ಲ ತೊಗೊಂಬಾರ್ದಾಗಿತ್ತು ನಾನು. ಇದು ನಿಜವಾಗ್ಲೂ ನೋವ್ತಾಯಿತ್ತು ನನಗೆ. ಹಂಗೆ ಹಾಕಿದಾಗ ಹಸುಗೆ ಹೆಂಗೆ ಅನಿಸಿರುತ್ತೋ ನನಗೆ. ಸೊ ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್ ಅನ್ಕೊಂಬಂದ್ಬಿಟ್ಟೆ ನಾನು. ಬಂದಾಗ ಒಂದು ರಿಯಲೈಸ್ ಆಯಿತು ಗುರು, ತಿರ್ಗಾ ಸಿಲ್ಕ್ ಬೋರ್ಡ್ ಸಿಗ್ನಲ್ ಕ್ರಾಸ್ ಮಾಡಬೇಕಾ ಅಂತ. ಮೈ ಗಾಡ್, ಇದು IAS ಎಕ್ಸಾಮ್ ಪಾಸ್ ಮಾಡೋಕ್ಕಿಂತ ಕಷ್ಟ ಇದು. ನಾನು ಅವಾಗ ಅನ್ಕೊಂಬಿಟ್ಟಿದ್ದೆ, ಶಿಟ್, ನಾನು ಒಂದು ಪೇಸ್ಟು, ಒಂದು ಬ್ರಷ್ಷು, ಒಂದು ಪತಾಂಜಲಿದು ಅಲೋವೆರಾ ಸೋಪ್ ಎಲ್ಲ ತೊಗೊಂಬಂದ್ಬಿಡ್ಬೇಕು ಅಂತ. ಬಟ್ ಸಮಯ ಮಿಂಚಿತ್ತು, ಏನು ಮಾಡೋಕ್ಕಾಗಲ್ಲ. ಅವಾಗ ಅರ್ಥ ಆಯಿತು ಗುರು ನನಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳಕ್ಕಿಂತ ಮುಂಚೆನೇ ಸೈಡ್ ಎಫೆಕ್ಟ್ಸ್ ಬಂದ್ಬಿಟ್ಟಿತ್ತು. ಫುಲ್ ಬಾಡಿ ಪೇನ್ಸು. ಅವನ ಎಂಜಿಲಿಂದ ನನ್ನ ಮಕ್ಕ ಯಾವ ರೇಂಜಲ್ಲಿ ಆಗಿತ್ತಂದರೆ ತೋರ್ಸೋಕ್ಕಾಗಲ್ಲ. ಇವಾಗ ಫುಲ್ ಮೇಕಪ್ ಮಾಡ್ಕೊಂಬಂದಿದ್ದೀನಿ, ಅದಕ್ಕೆ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಈ ಥರ ಎಲ್ಲ ಆಯಿತು ಗುರು. ಸದ್ಯ 5 ಅವರ್ ಆಯಿತು ರೀಚ್ ಆಗೋಕ್ಕೆ. 5 ಅವರ್ ಕ್ಲೀನಾಗಾಯಿತು. ಫುಲ್ ಬಾಡಿ ಪೇನ್ಸ್ ಎಲ್ಲ ಇತ್ತು. ಸೊ ನಿಮಗೆ ಈ ಥರ ಏನಾದರೂ ಸಿಟುವೇಶನ್ ಏನಾದರೂ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಆಮೇಲೆ ಸಿಲ್ಕ್ ಬೋರ್ಡ್ ಸಿಗ್ನಲ್ನ ಅವಾಯ್ಡ್ ಮಾಡಿಬಿಡಿ. ಆ ರೋಡಲ್ಲಿ ನೀವು ದಾಟೋಕ್ಕೆ ಚಾನ್ಸೇ ಇಲ್ಲ, ನೋ ವೇ. ಸೊ ನಾನೇನು ಮಾಡಿದ್ದೀನಿ, ಒಂದು ಪ್ರೈವೇಟ್ ಹೆಲಿಕಾಪ್ಟರ್ ಬುಕ್ ಮಾಡಿದ್ದೀನಿ. ಆ ಕಡೆ ಎಲ್ಲಾದರೂ ಕೆಲಸ ಏನಾದರೂ ಬಿದ್ದರೆ ಹಂಗೆ ಹೆಲಿಕಾಪ್ಟ್ರಲ್ಲಿ ಜಂಪ್ ಆಗಿಬಿಡೋಣ ಅಂತ. ನಾನಂತೂ ಅಲ್ಲಿ ಹೋಗೋಲ್ಲ ಗುರು. ಸೊ ಹಿಂಗೆ ಹೇಳ್ತಾ ಫುಲ್ಲು ಬಾಡಿ ಪೇನ್ ಗುರು. ಹಿಂಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ, ನನ್ನ ಕಷ್ಟ ಏನಾದರೂ ಇಷ್ಟ ಆಗಿದ್ದರೆ ನಿಮಗೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಮೇನ್ಲಿ ಸಬ್ಸ್ಕ್ರೈಬ್. ಆಮೇಲೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಅಂತ ಒಂದಿರುತ್ತೆ ಚಿಕ್ಕದು ಗಂಟೆ ಸಿಂಬಲ್ಲು. ಅದನ್ನು ತಪ್ಪ ಅಂತ ಹೊಡೀರಿ, ಹೊಡೆದು ಬಿಸಾಕಿ ನಿಮ್ಮ ಫೋನ್ ಸ್ಕ್ರೀನ್ ಹಾಳಾಗೋವರೆಗೂ ಹೊಡಿತಾನೆ ಇರಿ ಅದನ್ನು.
ಅಷ್ಟೇ. ಸೈನಿಂಗ್ ಔಟ್ ಗೈಸ್. ಫುಲ್ ಬಾಡಿ ಪೇಂಟ್ಸ್, ಸ್ವಲ್ಪ ಹೋಗಿ ಮಸಾಜ್ ಮಾಡಿಸ್ಕೊಬೇಕು ಎಲ್ಲಾದರೂ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ಬಾಯ್.